ನಾನು ಹಿಂಗೆ ಒಳಗಡೆ ಬಂದೆ. ಇವಾಗ ಮಕ್ಕಳದ್ದು ವ್ಯವಸ್ಥೆ ಹೆಂಗಿರುತ್ತೆ, ಮಲ್ಕೊಳ್ಳೋದು ಹೆಂಗೆ, ಅವ್ರು ಹೆಂಗಿರ್ತಾರೆ ಇಲ್ಲಿ, ಅವ್ರ ಒಳಗಡೆ ವಾತಾವರಣ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಬನ್ನಿ ತೋರಿಸ್ತೀನಿ ಜಾಗ ಹೆಂಗಿದೆ ಅಂತ. ಸರಿ, ಇದು ಒಬ್ಬ ಸ್ಟೂಡೆಂಟ್ದು ಅವ್ನ ಟ್ರಂಕು. ಅವ್ನು ಏನೇ ಇಟ್ಕೊಳ್ಳೋದಿದ್ರು ಈ ಟ್ರಂಕ್ ಒಳಗಡೆ ಇಟ್ಕೋಬೇಕು. ಈ ಥರ ಇರುತ್ತೆ ಟ್ರಂಕು, ಸ್ಟೀಲ್ ಮೆಟಲ್ದು. ಸೊ ಅವ್ನು ಏನೇ ಬಟ್ಟೆ ವಸ್ತು ಊರಿಂದ ಏನಾದ್ರು ತಂದಿದ್ರೆ ತಿನ್ನೋದಕ್ಕೆ ಪ್ರತಿಯೊಂದೂ ಅವ್ನು ಇಲ್ಲೇ ಹಾಕಿ ಅವ್ನು ಇದನ್ನು ಲಾಕ್ ಮಾಡಿ ಇಟ್ಕೊತಾನೆ. ಇದು ಒಬ್ಬಂದು ಕಂಪಾರ್ಟ್ಮೆಂಟ್, ಮೇಲ್ಗಡೆ ಒಬ್ಬಂದು, ಇದು ಕೆಳಗಡೆ ಒಬ್ಬಂದು ಕಂಪಾರ್ಟ್ಮೆಂಟ್. ಸೊ ಅವ್ರವ್ರದ್ದೇ ಬ್ಯಾಗು, ಬೆಡ್ಶೀಟು, ದಿಂಬು, ಬ್ಯಾಗು, ಬೆಡ್ಶೀಟು, ದಿಂಬು. ಏನೋ ಬಾಯ್ಸ್ ಏನೋ ರೆಡಿ ಮಾಡ್ತಾ ಇದ್ದಾನೆ, ಏನೋ ಫುಲ್ಲು ಸೆಟಪ್ ಮಾಡಿ ಕ್ಲೀನಾಗೆಲ್ಲ ಜೋಡಿಸ್ಕೊಂಡು. ನಮ್ಮ ಹುಡುಗ ಏನೋ ಜೋಡಿಸ್ತಾ ಇದ್ದಾನೆ ಮೇಲ್ಗಡೆ. ಏನಂತ ಕೇಳೋಣ ಬನ್ನಿ ಒಂದ್ಸರಿ. ಏನು ಜೋಡಿಸ್ತಾ ಇದೆಯಮ್ಮ? ಓ ಇಲ್ಲಿ ನೋಡಿ. ಸೊ ಬಟ್ಟೆ ಜೋಡಿಸ್ಕೊಂಡು ನಮ್ಮ ಹುಡುಗ ಏನೇನು ಇಟ್ಕೊಂಡಿದ್ದಾನೆ ಅಂದರೆ, ಒಂದು ಸ್ವಾಮೀಜಿ ಅವ್ರದ್ದು ಫೋಟೋ ಇಟ್ಕೊಂಡಿದ್ದಾನೆ ದಿನ ಅವ್ರನ್ನ ಧ್ಯಾನ ಮಾಡೋದಕ್ಕೆ. ಇನ್ನೊಂದು ಏನಿದು ಕಾರ್ತಿಕನಾ ಏನು ಶಾಂಪು. ಆಮೇಲೆ ಏನಿದೆ ಆ ಕಡೆ ಕಾರ್ನರಲ್ಲಿ ಏನಿದೆ, ಬ್ರಷ್ ಇದೆ. ಓಕೆ, ಈ ಕಡೆ ಇದು ಬಟ್ಟೆ. ಆಮೇಲೆ ಇನ್ನೇನಿದೆ, ಇಲ್ಲಿ ಪುಸ್ತಕ ಇದೆ. ಓ ಇಲ್ಲಿ ನೀನು ನೋಡ್ಕೊಳಕ್ಕೆ ದಿನ ಇಲ್ಲೇ ರೆಡಿಯಾಗಿ ಫುಲ್ ಟ್ರಿಮ್ ಆಗಿ ಏನ್ ಕ್ಯೂಟ್ ಆಗಿ ಕಾಣ್ತಿದ್ಯಾ ನೋಡು. ಸೂಪರ್ ಬಿಡ. ಏನ್ ನಿನ್ನ ಹೆಸರು? ವಿಶಾಲ್ ಆರಾಧ್ಯ. ಫುಲ್ ಕಂಪ್ಲೀಟ್ ಸಿಸ್ಟಮ್ನ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದಾನೆ ನಮ್ಮ ಹುಡುಗ ಇಲ್ಲಿ ಕಂಟೈನರ್ ಇದರಲ್ಲಿ. ಈಗ ನೆಕ್ಸ್ಟ್ ಇನ್ನೊಬ್ಬ ಏನ್ ಮಾಡ್ತಿದ್ಯಮ್ಮ? ನಿಂದು ಆಲ್ರೆಡಿ ಆಗೋಗಿದೆ. ತಟ್ಟೆನೂ ಇಲ್ಲೇ ಇದೆ, ಇವ್ರ ಬಾಕ್ಸ್ ಇಲ್ಲೇ ಇದೆ. ಅಂದರೆ ಇವ್ರ ದಿನ ಮಲಗುವಾಗ ಒಬ್ರಿಗೊಬ್ರು ಮಾತಾಡ್ಕೊಂಡು ಮಲಗ್ತಾರಲ್ಲ, ಎಷ್ಟು ಸಖತ್ತಾಗಿರುತ್ತೆ ಅಂತಂದರೆ, ಅಂದರೆ ಆ ಥರದ್ದು ದುಡ್ಡು ಕೊಟ್ಟರೆ ಇವತ್ತೆಲ್ಲೂ ಸಿಗಲ್ಲ ಆ್ಯಕ್ಚುಲಿ. ಈ ಮಠದಲ್ಲಿ ಅವರು ಇರೋ ಹುಡುಗರು ಇರೋ ರೀತಿ ನೀತಿ ಶ್ರದ್ಧೆ ಡಿಸಿಪ್ಲೀನು ನಮಗೆಲ್ಲ ಏನೂ ಇಲ್ಲ. ಸಖತ್ ಕಂಫರ್ಟ್ ಝೋನಲ್ಲಿ ಬೆಳೆದ್ಬಿಟ್ಟಿದ್ದೀವಿ ನಾವೆಲ್ಲ. ಚಿಕ್ಕ ವಯಸ್ಸಲ್ಲಿ ನಾವು ಕಷ್ಟಪಟ್ಟಿದ್ವಿ, ಬಟ್ ಇವಾಗ ಬೆಳೀತಾ ಬೆಳೀತಾ ಅದು ಆ ಝೋನ್ ಗೊತ್ತಾಗ್ತಾಯಿಲ್ಲ ನಮಗೆ. ಬಟ್ ಇವ್ರನ್ನೆಲ್ಲ ನೋಡಿದಾಗ ನಮ್ಗೊಂದ್ಸರಿ ಅದು ಮತ್ತೆ ಮೆಲ್ಕಾಗ್ದಂಗೆ ಆಗುತ್ತೆ. ಅವ್ರು ಕಷ್ಟ ಬಿದ್ದು ಅವರಿಲ್ಲೇ ಮಲ್ಕೊಂಡು ಅವರಿಲ್ಲೇ ಜೋಡಿಸ್ಕೊಂಡು ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಮೇಲಿಂದ ಹತ್ತೋದು, ಅಲ್ಲೊಬ್ಬ ಮಲ್ಕೊತಾನೆ, ಕೆಳಗಡೆ ಹೋಗ್ತಾನೆ. ಅವನೊಂದು ಟ್ರಂಕ್ ಏನಿದೆ, ನಾವೇನು ವಾರ್ಡ್ರೋಬ್ ಅಂತ ನಾವು ಅಂತೀವಿ, ಇವ್ರು ಇದೇ ಥರ ಕಂಟೈನರ್ಸ್ಗಳು ಯೂಸ್ ಮಾಡಿಕೊಂಡು ಮೆಟಲ್ದು ಇಟ್ಕೊಂಡಿರ್ತಾರೆ. ಇವ್ನು ಎತ್ಕೊಂಡ ಇವ್ನು ಆ ಥರ ಕಂಪ್ಲೇಂಟ್ಸ್ ಇರುತ್ತಾ? ನಂದು ಅವ್ನು ಎತ್ಕೊಂಡ, ನಂದು ಇವ್ನು ಎತ್ಕೊಂಡ ಇರುತ್ತಾ? ಸರ್ವೇ ಸಾಮಾನ್ಯ. ಅದು ಜಗಳ ಮಾಡ್ತಾ ಇರ್ತಾರೆ. ಈ ಹೊಡೆದಾಟ ಎಲ್ಲ ಏನಿಲ್ಲ ಮಕ್ಳ ಮಧ್ಯೆ ಕಿತ್ತಾಡ್ತಿರ್ತಾರೆ. ನೀವು ಅದಾಗ ಬರೋದು ಅವಾಗ ನೀವು ಸರಿ ಮಾಡ್ಬೇಕು. ಅವಾಗ ನಮ್ಮ ಹುಡುಗ ಫುಲ್ ಎಲ್ಲ ಕ್ಲೀನಾಗಿ ಬರೆದು ಪುಸ್ತಕನೆಲ್ಲ ಡಾಕ್ಯುಮೆಂಟ್ ಮಾಡಿ ದೊಡ್ಡ ಪ್ರಾಜೆಕ್ಟು. ಈಗ ನೆಕ್ಸ್ಟು ಏನು ಪ್ರೆಸೆಂಟೇಷನ್ ಇದೆ, ಆ ಪ್ರೆಸೆಂಟೇಷನ್ ಮಾಡೋದಕ್ಕೆ ನಮ್ಮ ಹುಡುಗ ಎಲ್ಲ ಕ್ಲೀನಾಗಿ ಎನ್ವೆಲಪಲ್ಗೆ ಹಾಕಿ. ಏನು ಹೆಸರು? ಇಲ್ಲೇನೋ ಬರ್ದಿದೆಯಲ್ಲ,